ಅದ ಜುಲೈ 7, 8ರಂದು ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಬೆಳಗಾವಿಯಲ್ಲಿ ಮುಂದಿನ 2 ದಿನಗಳವರು ಜುಲೈ 7, 8ರಂದು ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳದಾವು. ಕರಾವಳಿ ಜಿಲ್ಲೆಗಳಲ್ಲಿ ಅಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಹಾಗೂ ಅತಿ ಭಾರಿ, ಕೆಲವೊಮ್ಮೆ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ನಾವು ರೆಡ್ ಅಲರ್ಟನ್ನು ಕೊಟ್ಟಿದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಭಾರಿ ಹಾಗೂ ಅತಿ ಭಾರಿ, ಕೆಲವೊಮ್ಮೆ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ರೆಡ್ ಅಲರ್ಟನ್ನು ಕೂಡ ಕೊಡಲಾಗಿದೆ. ಮಲೆನಾಡಿನ ಜಿಲ್ಲೆಗಳಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕೂಡ ನಾವು ರೆಡ್ ಅಲರ್ಟನ್ನು ಕೊಟ್ಟಿದ್ದೀವಿ. ನಾಳೆನೂ ಸ್ವಲ್ಪ ಮಳೆ ಕಡಿಮೆ ಆಗುವ ಸಾಧ್ಯತೆ ಐತಿ. ಆದ್ರೂ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಕೆಲವು ಕಡೆ ಭಾರಿ ಆಗುವ ಅತಿ ಭಾರಿ ಮಳೆ ಆಗುವ ಸಾಧ್ಯತೆ ಇರುವುದರಿಂದ ಆರೆಂಜ್ ಅಲರ್ಟನ್ನು, ಬೆಳಗಾವಿ ಜಿಲ್ಲೆಗೆ ಕೂಡ ಆರೆಂಜ್ ಅಲರ್ಟನ್ನು ಮತ್ತು ಮಲೆನಾಡಿನ ಜಿಲ್ಲೆಗಳಿಗೆ ಕೂಡ ಜುಲೈ 8ರಂದು ಆರೆಂಜ್ ಅಲರ್ಟನ್ನು ಕೂಡ ಕೊಡಲಾಗಿದೆ. ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ತುಂತುರು ಮಳೆ ಎಲ್ಲೋ ಒಂದು ಕಡೆ ಮಳೆ ಆಗ್ಬೋದು, ಅಷ್ಟೊಂದು ಮಳೆಯಾಗುವ ಸಾಧ್ಯತೆಗಳು ಕಡಿಮೆ ಕರ್ನಾಟಕದ ಪೂರ್ವ ಜಿಲ್ಲೆಗಳಲ್ಲಿ. ಮುಂದೆ ಜುಲೈ 9ರಿಂದ ಕರ್ನಾಟಕ ರಾಜ್ಯಾದ್ಯಂತ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆಗಳದಾವೆ. ಸರ್, ಈಗ ಬೆಳಗಾವಿ ಕರಾವಳಿ ಬಿಟ್ಟರೆ ಬೇರೆ ಉತ್ತರ ಕರ್ನಾಟಕ ಭಾಗಗಳಿಗಿಲ್ವಾ ಸರ್ ಮಳೆ ನಾಳೆ ನಾಡಿದ್ದು ಈ ವಾರದಲ್ಲಿ? ಸ್ವಲ್ಪ ಮಟ್ಟಿಗೆ ಧಾರವಾಡ, ಹಾವೇರಿಯಲ್ಲಿ ಆಗ್ಬೋದು, ಆದರೆ ಉಳಿದ ಜಿಲ್ಲೆಗಳಲ್ಲಿ ಅಷ್ಟೊಂದು ಮಳೆ ಆಗಲ್ಲ. ಈ ಪಾಸಿಂಗ್ ಕ್ಲೌಡ್ಲಿಂದ ಸ್ವಲ್ಪ ಮಳೆ ಆಗ್ಬೋದು ಅಷ್ಟೆ. ಸರ್, ಗಾಳಿಯ ಅಬ್ಬರ ಹೇಗಿದೆ ಸರ್? ಗಾಳಿ ಜಾಸ್ತಿ ಸ್ಟ್ರಾಂಗ್ ಐತಂತನ ಇದು ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆ ಆಗ್ತೈತಿ. ಪ್ರತಿ ಗಂಟೆಗೆ 50ರಿಂದ 60 ಕಿಲೋಮೀಟರ್ ವಿಂಡ್ ಸ್ಪೀಡ್ ಐತಲ್ಲ ಕರಾವಳಿಯಲ್ಲಿ, ಮತ್ತು ನಾಳೆಯಿಂದ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಹೋಗುವ ಸಾಧ್ಯತೆಗಳು. ಗಾಳಿ ಇಲ್ಲಿಂದನೇ ಸ್ವಲ್ಪ ಮಳೆ ಆಗ್ತಾಯಿದೆ. ಸರ್, ಬಂಗಾಳ ಕೊಲ್ಲಿಯಲ್ಲಿ ಅಲ್ಲಿ ನೋಡಿದ್ರೆ ಅಲ್ಲಿ ವಾಯುಭಾರ ಕುಸಿತ ಹೇಗಿದೆ ಸರ್? ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಅದ ಇಲ್ಲಿ ವಾಯುಭಾರ ಕುಸಿತ ಈಗ ಕಡಿಮೆ ಆಯಿತು. ಈಗಾಗಲೇ ಇಂಟೀರಿಯರ್ದೊಳಗೆ ಬಂದೈತಿ. ಇಲ್ಲಿ ಮನ್ಸೂನ್ ಟ್ರಫ್ ಇರೋದರಿಂದ ಈ ಎಲ್ಲ ಕ್ಲೌಡಿಂಗ್ ಕಾಣ್ತಾ ಐತಿ. ಈಗೆಲ್ಲ ಇಲ್ಲಿ ವೆಸ್ಟ್ ಕೋಸ್ಟ್ನಲ್ಲಿ ಟ್ರಫಿಂಗ್ ಇರೋದರಿಂದ ನಮಗೆ ಕ್ಲೌಡ್ ಐತಿ. ಮತ್ತು ವೆಸ್ಟ್ ಕೋಸ್ಟ್ ಪೂರ ಮಹಾರಾಷ್ಟ್ರ, ಕರ್ನಾಟಕ ಕರಾವಳಿಯಲ್ಲಿ ಮುಂದಿನ 2 ದಿನಗಳವರೆಗೆ ಉತ್ತಮವಾಗಿ ಮಳೆಯಾಗುವ ಸಾಧ್ಯತೆಗಳದ. ಅದೇ ಸರ್, ಅದೇ ಕಾರಣದಿಂದ ಮಹಾರಾಷ್ಟ್ರ, ಮುಂಬೈಯಲ್ಲಿ ಮಳೆ ಆಗ್ತಿರೋದಕ್ಕೆ ಇದೇ ಕಾರಣ. ಇದೇ ಕಾರಣ. ಹೌದು. ಇಲ್ಲಿ ಡೀಪ್ ಟ್ರಫ್ ಇದೆ. ಮಹಾರಾಷ್ಟ್ರ, ಮುಂಬೈ ಈ ಕಡೆ ಇವತ್ತ ನಾಳೆಗೆ ಜಾಸ್ತಿ ಮಳೆ ಆಗುತ್ತೆ. ಇವತ್ತು ನಾಳೆ ಬೆಂಗಳೂರು ಈ ಕಡೆ ಸರ್, ದಕ್ಷಿಣ ಕರ್ನಾಟಕ ಇಲ್ಲೇ ಒಂದು ಕಡೆ ಹಗುರವಾಗಿ ಮಳೆ ಆಗ್ಬೋದು. ಇಲ್ಲೇನು ಅಷ್ಟೊಂದು ಮಳೆ ಇಲ್ಲಿ ಬೆಂಗಳೂರಿಗೆ ಅಷ್ಟೇ.